ಬೆಂಗಳೂರಿನ ಕೆಂಗೇರಿಯ ಬಳಿ ಒಂದು ಅನಾಥಾಶ್ರಮ ಇದೆ. ಪಾಪ ಆ ಮಕ್ಕಳ ಪರಿಸ್ಥಿತಿ ಏನಾಗಿರ್ಬೇಕ್ರಿ? ಭಾರೀ ಮಳೆಗೆ ಅನಾಥಾಶ್ರಮಕ್ಕೆ ಜಲದಿಗ್ಬಂಧನ ಆಗೋಗ್ಬಿಟ್ಟಿದೆ. ಕೆಂಗೇರಿಯ ಗುರುಕುಲ ಆಶ್ರಮಕ್ಕೆ ನೀರು ನುಗ್ಗುತ್ತೆ, ಎದೆ ಮಟ್ಟದಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಸುಮಾರು 40ಕ್ಕೂ ಹೆಚ್ಚು ಮಕ್ಕಳಿದ್ದಂಥ ಆಶ್ರಮ ಅದು. ಸೊಂಟದ ಮಟ್ಟಕ್ಕೆ ನಿಂತಹ ನೀರು ಅಲ್ಲಿರುವಂಥವರು ಪರದಾಡ್ತಾ ಇದ್ದಾರೆ. ತಕ್ಷಣ ಬೇರೆ ಕಟ್ಟಡಕ್ಕೆ ಸಿಬ್ಬಂದಿಗಳು ಅವರನ್ನೆಲ್ಲ ಸ್ಥಳಾಂತರಿಸಿದ್ದಾರೆ. ಹಾಗಾಗಿ ಯಾವುದೇ ದೊಡ್ಡ ಅನಾಹುತಗಳಾಗಿಲ್ಲ. ಭಾರಿ ಮಳೆಗೆ ಅನಾಥಾಶ್ರಮಕ್ಕೆ ಜಲದಿಗ್ಬಂಧನವಾಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ರೆ ಮನಸ್ಸು ಕಲಕ್ ಹೋಗ್ಬಿಡುತ್ತೆ. ಏನಪ್ಪ ಇಂತಹ ಸಂಕಟ ಅಂತ ಹೇಳಿ, ಬೆಂಗಳೂರಿನಲ್ಲಿ ಈ ಪರಿಸ್ಥಿತಿ ಆಗ್ತಾ ಇದೆಯಲ್ಲ ಅಂತ ಹೇಳಿ, ಯಾಕಿಷ್ಟೆಲ್ಲ ಆಗತ್ತೆ, ಏನು ಈ ಅವ್ಯವಸ್ಥೆ ಅಂತ ಹೇಳಿ, ಯಾರಿಗೆ ಬೈಯೋಣ, ಯಾರಿಗೆ ಕೇಳೋಣ, ಯಾರಿಗೆ ಹೇಳೋಣ? ಇದನ್ನ ಯಾರಿಗೆ ಬೈಯೋಣ, ಯಾರಿಗೆ ಕೇಳೋಣ, ಯಾರಿಗೆ ಹೇಳೋಣ? ಕೇಳಿಸ್ಕೊಳ್ಳೋರು ಯಾರೂ ಇಲ್ಲ. ಹೇಳಕ್ಕಂತೂ ನಾವಿದ್ದೀವಿ, ಪಾಪ ಹೇಳಕ್ಕೂ ಅವರಿಲ್ಲ, ಬೈಯೋಕ್ಕೂ ನಾವಿದ್ದೀವಿ. ಬೈಸ್ಕೊಳ್ಳೋ ಅಂಥವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಅವ್ರಿಗೆ ಏನು ಬೈದರೂ ಕೂಡ ಒರೆಸ್ಕೊಂಡು ಹೋಗ್ಬಿಡ್ತಾರೇನೋ. ಪಾಪ ಅವರು ರೇನ್ ಕೋಟ್ ಹಾಕ್ಕೊಂಡಿದ್ದಾರೆ ಅಥವಾ PPE ಕಿಟ್ ಹಾಕ್ಕೊಂಡಿರ್ಬೇಕು. PPE ಕಿಟ್ ಯಾವುದು ಒಂದು ಕೂಡ ಒಳಗಡೆ ಹೋಗಬಾರ್ದಲ್ಲ ವೈರಸ್ಸು. ಹಾಗಾಗಿ ಈಗ ಉಗಿದ್ರೂ ಕೂಡ ಹೋಗಬಾರ್ದಲ್ಲ, ಆಮೇಲೆ ಬಿಸಾಕ್ಬಿಟ್ಟು ಹೋಗೋ ಕೆಲಸ ಅಂತ ಕಾಣಿಸುತ್ತೆ. ಏನ್ರಿ ವ್ಯವಸ್ಥೆ ನೋಡಿ ಪಾಪ. ಅಲ್ಲಿ ಅಷ್ಟೊಂದು ನೀರು ಹೋಗುತ್ತೆ ಅಂತಂದರೆ ಯಾವ ಮಟ್ಟಕ್ಕೆ ಅಲ್ಲಿ ನೀರಿನ ಪೈಪ್ಲೈನ್ಗಳನ್ನು ಅಥವಾ ನೀರು ಹೋಗೋದನ್ನು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ಳಿ. ಬೆಂಗಳೂರಿನ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗುರುಕುಲದ ಪ್ರದೇಶದಲ್ಲಿದ್ದೇನೆ. ಮೊನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಈ ಒಂದು ಕೆಂಗೇರಿ ಗುರುಕುಲ ಪ್ರಾಥಮಿಕ ಶಾಲೆ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಸುಮಾರು ಇಲ್ಲಿ ಮಕ್ಕಳು 30ಕ್ಕೂ ಹೆಚ್ಚಿನ ಮಕ್ಕಳು, ಸರಿಸುಮಾರು 40 ಮಕ್ಕಳು ಇಲ್ಲಿದ್ದಂತಹ ಈ ಪ್ರವಾಹದ ಸ್ಥಿತಿಯ ಹೊಡೆತಕ್ಕೆ ಸಂಪೂರ್ಣವಾಗಿ ನಲಗಿ ಹೋಗಿದ್ರು. ಇಲ್ಲಿದ್ದಂತಹ ಮಕ್ಕಳನ್ನು ಸುರಕ್ಷಿತ ಸ್ಥಳಕ್ಕೆ ಕಳಿಸ್ಕೊಡುವಂಥ ಪ್ರಯತ್ನಗಳು ಕೂಡ ಆದವು. ಇಲ್ಲಿ ಸಿಂಗಲ್ ಪೇರೆಂಟು ಜೊತೆಗೆ ತುಂಬ ಬಡತನದಲ್ಲಿದ್ದಂತಹ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಉಚಿತ ಶಿಕ್ಷಣ ಕೊಡುವಂಥ ಪ್ರಯತ್ನವನ್ನು ಗುರುಕುಲ ಪ್ರಾಥಮಿಕ ಶಾಲೆ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಮೊನ್ನೆ ಸುರಿದಂಥ ಮಳೆಗೆ ಏಕಾಏಕಿಯಾಗಿ ರಾಜಕಾಲುವೆ ನೀರು ಉಕ್ಕಿ ಹರಿದು ಈ ಒಂದು ಆವರಣದಲ್ಲಿ ಬಂತು. ಅರ್ಧಕ್ಕರ್ಧ ಈಗೇನು ಬಿಲ್ಡಿಂಗ್ ಏನಿದೆಯಲ್ಲ ಇದಕ್ಕೆ ಅರ್ಧದಷ್ಟು ನೀರು ಕೂಡ ತುಂಬಿಕೊಂಡಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಮಕ್ಕಳು ಇರಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಸೊ ಈಗ ಹಂತವಾಗಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಈಗ ಸುರಕ್ಷಿತ ಸ್ಥಳಗಳಿಗೆ ಮಕ್ಕಳನ್ನು ಶಿಫ್ಟ್ ಮಾಡಿದ್ರು, ಮತ್ತೆ ಕರ್ಕೊಂಡು ಬಂದಿದ್ದಾರೆ. ಮಾತನಾಡಿಸ್ತೀನಿ. ಅಮ್ಮ, ಏನೆಲ್ಲ ಆಯಿತು? ಸುರಕ್ಷಿತವಾಗಿದ್ದಾರೆ, ಏನು ತೊಂದರೆ ಇಲ್ಲ. ಮಕ್ಕಳಿಗೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಬಟ್ ಮಕ್ಕಳು ಚೆನ್ನಾಗಿದ್ದಾರೆ, ಏನು ಪರವಾಗಿಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ನೀರು ಬಂದಿದೆ, ನೀರು ಹರಿದು ಹೋಗಿದೆ. ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಮಕ್ಕಳಿಗೆ ಯಾವುದೇ ರೀತಿಯ ಹಾನಿ ಆಗಲಿ ಅಥವಾ ಕಟ್ಟಡಕ್ಕೆ ತೊಂದರೆ ಆಗಲಿ ಏನೂ ಆಗಿಲ್ಲ. ಕಟ್ಟಡಕ್ಕೆ ತೊಂದರೆ ಏನೂ ಆಗಿಲ್ಲ, ಮಕ್ಕಳಿಗೆ ಏನು ತೊಂದರೆ ಆಗಿಲ್ಲ. ಸ್ವಲ್ಪ ನೀರಿತ್ತು, ಅದೀಗ ಹರಿದು ಹೋಗಿ ಸ್ವಲ್ಪ ಜಾಗ ಕ್ಲಿಯರ್ ಆಗಿದೆ. ಫಸ್ಟ್ ಟೈಮ್ ಈ ಥರ ಆಗೋದಮ್ಮ? ಹೌದೌದು, ಇದು ಫಸ್ಟ್ ಟೈಮ್ ಈ ಥರ ಆಗಿದೆ. ಎಷ್ಟು ಮಕ್ಕಳು ಇರೋದು ಇಲ್ಲಿ? ಮತ್ತೆ ರಾತ್ರಿ ಎಲ್ಲ ಏನು ಮಾಡಿದ್ರಿ? ರಾತ್ರಿ ಎಲ್ಲ ಏನು ತೊಂದರೆ ಇರಲಿಲ್ಲ ಸರ್, ಮಕ್ಕಳು ಆರಾಮಾಗಿದ್ರು. ಈಗ ನೀರು ಬಂದಿರೋದು ಬೇರೆ ಬಿಲ್ಡಿಂಗ್ ಶಿಫ್ಟ್ ಮಾಡೋದು ಆ ಥರ ಇಲ್ಲ, ಮಕ್ಕಳು ಇದ್ದಿದ್ದ ಜಾಗದಲ್ಲೇ ಇದ್ರು. ಅದು ಸೇಫ್ಟಿ ಪ್ಲೇಸೇನೆ, ಬೇರೆ ಬಿಲ್ಡಿಂಗ್ ಎಲ್ಲೂ ನಾವು ಶಿಫ್ಟ್ ಮಾಡಿಲ್ಲ. ಮಕ್ಕಳು ಸುರಕ್ಷಿತ ಜಾಗದಲ್ಲೇ ಇದ್ರು, ಅದೇ ಜಾಗದಲ್ಲೇ ಇದ್ದಾರೆ ಈಗಲೂ ಅಲ್ಲಿ ಸರ್. ಓಕೆ, ಗಮನಿಸ್ತಾ ಇದ್ದೀರಿ, ರಾಜಕಾಲುವೆಯ ನೀರು ಓವರ್ಫ್ಲೋ ಆಗಿ ನೇರವಾಗಿ ಈ ಒಂದು ಗುರುಕುಲದ ಆವರಣದೊಳಗೆ ನುಗ್ಗಿದೆ. ಸೊ ಹೀಗಾಗಿ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗಿದ್ದಾವೆ. ಸದ್ಯಕ್ಕೆ ನೀರಿನ ಪ್ರಮಾಣ ಏನಿದೆ ಅದೆಲ್ಲವೂ ಕೂಡ ಈಗ ಕಡಿಮೆಯಾಗಿದೆ. ಮತ್ತೆ ಮಳೆ ಬಂದರೆ ಮತ್ತೆ ಅವಾಂತರಗಳು ಸೃಷ್ಟಿಯಾಗುವಂತಹ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.